ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪೋತಾಳ್. ಮತ್ತು ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 897 ಆಗುತ್ತೆ ಮತ್ತು ಆಗಸ್ಟ್ 2025 ಇಂಪಾರ್ಟೆಂಟ್ ಆಗಿರತಕ್ಕಂಥ ಡೇಸ್ ಆ್ಯಂಡ್ ಥೀಮ್ಸನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ. ಅಲ್ಲಿಗೆ ಆಗಸ್ಟ್ 2025 ಎಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸು ಮತ್ತು ಡೇಸ್ ಆ್ಯಂಡ್ ಥೀಮ್ಸ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಒಂದಷ್ಟು ಉಳಿದಿದ್ದರೆ ಅದನ್ನು ಸೆಪ್ಟೆಂಬರಲ್ಲಿ ಕವರ್ ಮಾಡೋಣ ಅಂತ ಹೇಳ್ತಾ, ಸೊ ಈ ಒಂದು ಆಗಸ್ಟ್ ತಿಂಗಳ PDF ಅನ್ನು ಮತ್ತು ಅದರ ಡೇಸ್ ಆ್ಯಂಡ್ ಥೀಮ್ಸ್ PDF ಅನ್ನು ಎರಡನ್ನೂ ಕೂಡ ಆದಷ್ಟು ಶೀಘ್ರದಲ್ಲೇ ನಿಮಗೆ ಅಪ್ಲೋಡ್ ಮಾಡಿ ಅದರ ಲಿಂಕನ್ನು ಕಳಿಸ್ತೀನಿ ಅಂತ ಹೇಳ್ತಾ, ಬನ್ನಿ ಹಾಗಾದರೆ ಆಗಸ್ಟ್ 2025 ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ನ ಏನೇನಿದ್ದಾವೆ ನೋಡ್ತಾ ಹೋಗೋಣ. ಮೊದಲನೇದು ಆಗಸ್ಟ್ 6 ಹಿರೋಶಿಮಾ ಡೇ ಅಥವಾ ಹಿರೋಶಿಮಾ ದಿನ. ಈ ಒಂದು ಹಿರೋಶಿಮಾ ಡೇ ಮತ್ತು ನಾಗಾಸಾಕಿ ದಿನ ಅಂತ ಇನ್ನೊಂದು ಬರುತ್ತೆ ಆಗಸ್ಟ್ 9. ಅಂದರೆ ಅಮೆರಿಕಾ ಜಪಾನಿನ ಹಿರೋಶಿಮಾ ಮೇಲೆ ಆಗಸ್ಟ್ 9 1945, ಅದಾದ ನಂತರ ಆಗಸ್ಟ್ 9 ನಾಗಾಸಾಕಿ ಮೇಲೆ ಅಣುಬಾಂಬನ್ನೇನಾಗ್ತು, ಅದರ ವಿರುದ್ಧ ಈ ರೀತಿ ಯುದ್ಧದ ಕಾರ್ಮೋಡ ಏನಿರುತ್ತೆ ಆ ಯುದ್ಧಗಳ ವಿರುದ್ಧ ಶಾಂತಿಯ ರಾಜಕೀಯವನ್ನು ಮಾಡಬೇಕು ಅಲ್ವಾ. ಇವತ್ತು ನೋಡಿ 3-4 ಕಡೆ ಯುದ್ಧ ನಡೀತಾ ಇದೆ, ಕೆಲವೊಂದು ಕಡೆ ಯುದ್ಧದ ಕಾರ್ಮೋಡ ಇದೆ, ಕೆಲವೊಂದು ಕಡೆ ಘರ್ಷಣೆ ಇದೆ, ಸಂಘರ್ಷ ಇದೆ. ಇಂತಹ ಸಂದರ್ಭದಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಏನಾಗಿತ್ತು ಅದನ್ನು ನೆನಪಿಸ್ಕೊಂಡು ಏನಾಗಿತ್ತು ಪ್ರಪಂಚಕ್ಕೆ ಅನ್ನೋದನ್ನು ಮತ್ತೊಮ್ಮೆ ನಾವು ಮೆಲುಕು ಹಾಕಿ ಒಂದು ಶಾಂತಿ ರಾಜಕೀಯವನ್ನು ಸ್ಥಾಪಿಸುವುದರತ್ತ ಮುನ್ನುಗ್ಗಬೇಕು ಅನ್ನೋ ಒಂದು ದಿನ ಆಗಸ್ಟ್ 6 ಹಿರೋಶಿಮಾ ದಿನ. ಹಿರೋಶಿಮಾ ಡೇ 2025ಕ್ಕೆ 75ನೇ ವರ್ಷ ಆಗಿತ್ತು. ಹಾಗಾದರೆ ಇದರ ಒಂದಷ್ಟು ಮಾಹಿತಿಯನ್ನು ನೋಡೋದಾದರೆ, ಲಿಟ್ಲ್ ಬಾಯ್ ಅಂತ ಈ ಏನು ಅಣುಬಾಂಬ್ ಹಾಕಿದ್ರು ಅದರ ಹೆಸರು ಹಿರೋಶಿಮಾ ಮೇಲೆ ಲಿಟ್ಲ್ ಬಾಯ್ ಅಂತ. ದ ಫಸ್ಟ್ ಅಟಾಮಿಕ್ ಬಾಂಬಿಂಗ್ ಇನ್ ದ ವರ್ಲ್ಡ್ ಅಂತ ಕರಿಬೋದು. ಹಿರೋಶಿಮಾ ಡೇ ಆಗಸ್ಟ್ 6 ಆಗುತ್ತೆ. 1945 ಜಪಾನಿನ ಹಿರೋಶಿಮಾ ಮತ್ತು ನಾಗಾಸಾಕಿ ನಗರಗಳ ಮೇಲೆ ನ್ಯೂಕ್ಲಿಯರ್ ಬಾಂಬನ್ನು ಹಾಕಿರ್ತಕ್ಕಂತಹ ಒಂದು ನಿದರ್ಶನ ನೋಡಿದ್ದೀವಿ ನಾವು. ಆಗಸ್ಟ್ 7 ನ್ಯಾಷನಲ್ ಜಾವೆಲಿನ್ ಡೇ, ರಾಷ್ಟ್ರೀಯ ಜಾವೆಲಿನ್ ದಿನವಾಗುತ್ತೆ. ಯಾಕೆ ಆಗಸ್ಟ್ 7 ನಾವು ಜಾವೆಲಿನ್ ಡೇ ಅಂತ ಆಚರಣೆ ಮಾಡಬೇಕಂದ್ರೆ, ಆಗಸ್ಟ್ 7 2021 ಜಪಾನಿನ ಟೋಕಿಯೋದಲ್ಲಿ ಒಲಿಂಪಿಕ್ಸ್ ಏನು ನಡೆದಿತ್ತು ಅದರ ಪುರುಷರ ಜಾವೆಲಿನ್ ಥ್ರೋ ಫೈನಲಲ್ಲಿ 87.58 ಮೀಟರ್ಗಳಷ್ಟು ಜಾವೆಲಿನನ್ನು ಎಸೆದು ಚಿನ್ನದ ಪದಕವನ್ನು ಗೆದ್ದುಕೊಳ್ತಾರೆ ನೀರಜ್ ಚೋಪ್ರಾರವರು. ಆ ಮೂಲಕ ಭಾರತದ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಈವೆಂಟ್ಗಳಲ್ಲಿ ಮೊಟ್ಟ ಮೊದಲ ಚಿನ್ನದ ಸಾಧನೆಯು ಕೂಡ ನೀರಜ್ ಚೋಪ್ರಾರವರು ಮಾಡ್ತಾರೆ. ಹಾಗಾಗಿ ಆಗಸ್ಟ್ 7 2021 ಏನು ಭಾರತಕ್ಕೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಈವೆಂಟಲ್ಲಿ ಮೊಟ್ಟ ಮೊದಲ ಚಿನ್ನವನ್ನು ಗಳಿಸಿದ್ವಿ, ಅದರ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 7 ನ್ಯಾಷನಲ್ ಜಾವೆಲಿನ್ ಡೇ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ವಿ. ಹಾಗಾದರೆ ಭಾರತದವರು ವೈಯಕ್ತಿಕವಾಗಿ ಚಿನ್ನದ ಪದಕವನ್ನು ಗೆದ್ದೇ ಇಲ್ವಾ ಅಂದರೆ ಗೆದ್ದಿದ್ದಾರೆ. 2008 ಬೀಜಿಂಗ್ ಒಲಿಂಪಿಕ್ಸ್ ಶೂಟಿಂಗಲ್ಲಿ ಅಭಿನವ್ ಬಿಂದ್ರಾರವರು ಚಿನ್ನದ ಪದಕವನ್ನು ಗೆದ್ದಿದ್ರು. ನೀರಜ್ ಚೋಪ್ರಾರವ್ರದ್ದು ವೈಯಕ್ತಿಕ ವಿಭಾಗಗಳಲ್ಲಿ 2ನೇ ಚಿನ್ನದ ಪದಕ ಮತ್ತು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಈವೆಂಟಲ್ಲಿ ಫಸ್ಟ್ 1 ಆಗಿದೆ. ಸೊ ಪ್ರತಿ ಬಾರಿ 2025 ಆಗಿರ್ಬೋದು, 24 ಆಗ್ಬೋದು, 23 ಆಗ್ಬೋದು, 22 ಆಗ್ಬೋದು. ಸೊ ಈಗ ಆಗಸ್ಟ್ ತಿಂಗಳ ಕರೆಂಟ್ ಅಫೇರ್ಸ್ ಬಂದಾಗ ಇವೆಲ್ಲವನ್ನು ಕೂಡ ಆಗಸ್ಟ್ ತಿಂಗಳ ಡೇಸ್ ಆ್ಯಂಡ್ ಥೀಮ್ಸ್ ಬಂದಾಗ ಮತ್ತೆ ರಿವಿಷನ್ ಮಾಡ್ತಕ್ಕಂಥ ಪ್ರಯತ್ನವಾಗುತ್ತೆ. ಕಳೆದ ಬಾರಿ ಕೂಡ ನಾವು ಒಲಿಂಪಿಕ್ಸ್ ಮುಕ್ತಾಯಗೊಂಡಾಗ ಅದ್ರ ಬಗ್ಗೆ 2 ವಿಡಿಯೋಗಳನ್ನು ಮಾಡಿದ್ವಿ. ಯಾರು ನೋಡಿಲ್ಲ ಕ್ಲಾಸ್ ನಂಬರ್ 608 ಮತ್ತು ಕ್ಲಾಸ್ ನಂಬರ್ 609 ಹೋಗಿ ನೋಡಿ ಅಂತ ಹೇಳ್ತಾ, ಕಳೆದ ಒಲಿಂಪಿಕ್ಸ್ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ 2024 ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಭಾರತ 6 ಪದಕಗಳನ್ನು ಗೆದ್ದಿತ್ತು. ಅದರಲ್ಲಿ ಯಾವುದೇ ಚಿನ್ನದ ಪದಕ ಇರಲಿಲ್ಲ. 1 ಬೆಳ್ಳಿ ಪದಕವನ್ನು ಇವರೇ ನೀರಜ್ ಚೋಪ್ರಾರವರೇ ಮತ್ತೊಮ್ಮೆ ಜಾವೆಲಿನ್ ಎಸೆತದಲ್ಲಿ ಈ ಸಲ ಬೆಳ್ಳಿ ಗೆದ್ದಿದ್ರು. 2021 ಟೋಕಿಯೋ ಒಲಿಂಪಿಕ್ಸಲ್ಲಿ ಚಿನ್ನ, 2024 ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಬೆಳ್ಳಿ ಪದಕವನ್ನು ಗೆದ್ದುಕೊಟ್ಟಿದ್ದಾರೆ. ಫೈನ್. ಇನ್ನು ಒಟ್ಟಾರೆಯಾಗಿ ಉಳಿದ 5 ಪದಕಗಳು ಕಂಚಿನ ಪದಕಗಳಾಗಿದ್ವು. ಸೊ ಇದ್ರ ಬಗ್ಗೆ ಇಲ್ಲಿ ಇಂಡಿಯಾ ಎಟ್ ಪ್ಯಾರಿಸ್ ಅಂತ ಪಾರ್ಟ್ 1ನಲ್ಲಿ, ವರ್ಲ್ಡ್ ಎಟ್ ಪ್ಯಾರಿಸ್ ಅಂತ ಪಾರ್ಟ್ 2ಅಲ್ಲಿ ಮಾತಾಡಿದ್ದೀನಿ. ಸೊ ಸುಮಾರು 1.5-2 ಗಂಟೆಗಳ ಕಾಲ ಒಲಿಂಪಿಕ್ಸ್ ಮೇಲೇ ಸಪ್ರೇಟಾಗಿ ಡಿಸ್ಕಷನ್ ಮಾಡಿದ್ದೀವಿ. ಒಂದ್ಸಲ ಹೋಗಿ ನೋಡಿ, ಮುಂದಿನ ಒಲಿಂಪಿಕ್ಸ್ ಬಂದಾಗ ಅನುಕೂಲ ಆಗುತ್ತೆ ಅಲ್ವಾ. ಅಥವಾ
ಸ್ಪೋರ್ಟ್ಸ್ ಬಗ್ಗೆ ಒಂದು ಐಡಿಯಾ ಬರುತ್ತೆ, ಯಾರ್ಯಾರು ಸುದ್ದಿಯಲ್ಲಿದ್ದಾರೆ ಕ್ರೀಡಾಪಟುಗಳು ಅವ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಅವೆಲ್ಲವನ್ನು ಕೂಡ ಫಾಲೋ ಮಾಡ್ತಾ ಇರ್ಬೇಕಂತ ಹೇಳ್ತಾ ಮತ್ತಷ್ಟು ಡೀಟೇಲ್ಸ್ ಇದೆ ನೋಡಿ. ಅಭಿನವ್ ಬಿಂದ್ರಾರವರು 2008 ಮತ್ತು 2020ರಲ್ಲಿ ನೀರಜ್ ಚೋಪ್ರಾರವರು ಇವರಿಬ್ಬರು ಭಾರತಕ್ಕೆ ಚಿನ್ನದ ಪದಕವನ್ನು ಗೆದ್ದುಕೊಟ್ಟಿರ್ತಕ್ಕಂಥವ್ರು. ಇನ್ನು ಬೆಳ್ಳಿ ಪದಕ ಅಂದರೆ ನೀರಜ್ ಚೋಪ್ರಾರವರು ಈಗ ಮೊನ್ನೆ ಅಗೇನ್ 2024ರ ಪುರುಷರ ಜಾವ್ಲಿನ್ ಎಸೆತ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ. ಓಕೆ, ನೆಕ್ಸ್ಟ್ ಆಗಸ್ಟ್ 7 ರಾಷ್ಟ್ರೀಯ ಕೈಮಗ್ಗ ದಿನ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. 1905 ಆಗಸ್ಟ್ 7ರಂದು ದೇಶದಲ್ಲಿ ಸ್ವದೇಶಿ ಚಳವಳಿ ಆರಂಭವಾಗಿತ್ತು. ಅದರ ಸವಿನೆನಪಿಗಾಗಿ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಅದೇ ಆಗಸ್ಟ್ 7 ಆಚರಿಸ್ತಾ ಬರ್ತಾ ಇದ್ದೀವಿ 2015ರಿಂದ. ಈ ಆಂದೋಲನ, ಸ್ವದೇಶಿ ಚಳವಳಿ ಅಂತಕ್ಕಂತಹ ಆಂದೋಲನ ಸ್ಥಳೀಯ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಲು ಭಾರತದಲ್ಲಿ ಕೈಮಗ್ಗ ಉದ್ಯಮವನ್ನು ಪುನರುಜ್ಜೀವನಗೊಳಿಸುವ ಗುರಿಯನ್ನು ಹೊಂದಿದೆ. ದೇಶದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ಕೈಮಗ್ಗ ನೇಕಾರರ ಕೊಡುಗೆಗಳನ್ನು ಗೌರವಿಸುವ ದಿನವೂ ಕೂಡ ಇದೇ ಆಗಸ್ಟ್ 7 ಆಗುತ್ತೆ. ಪ್ರತಿ ವರ್ಷ ಆಗಸ್ಟ್ 7 ನಮ್ಮ ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ಆಚರಣೆ ಮಾಡ್ತೀವಿ. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ 2025 ಸೆಲೆಬ್ರೇಟಿಂಗ್ ಥ್ರೆಡ್ಸ್ ಆಫ್ ಟ್ರೆಡಿಷನ್ಸ್. ಓಕೆ, ಇದರ ಥೀಮ್ ಕೂಡ ಇದೆ. ಸೊ ಒಂದು ಕಡೆ ಹ್ಯಾಂಡ್ಲೂಮ್ಸ್ ಎಂಪವರಿಂಗ್ ವಿಮೆನ್, ಎಂಪವರಿಂಗ್ ದ ನೇಷನ್ ಅಂತಿದೆ. ಸೊ ಇನ್ನೊಂದು ಕಡೆ ಸೆಲೆಬ್ರೇಟಿಂಗ್ ಥ್ರೆಡ್ಸ್ ಆಫ್ ಟ್ರೆಡಿಷನ್ಸ್ ಅಂತಿದೆ. ಕೆಲವೊಂದು ಸಲ ಥೀಮ್ಸು ಒಂದೊಂದು ಇಲಾಖೆಯ ವೆಬ್ಸೈಟಲ್ಲಿ ಒಂದೊಂದು ಥರ ಇರುತ್ತೆ, ಅಥವಾ ಒಂದೊಂದು ನಾವು ನೆಟ್ಟಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಆದರೂ ಕೂಡ ಆಗಸ್ಟ್ 7 ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಥವಾ ರಾಷ್ಟ್ರೀಯ ಕೈಮಗ್ಗ ದಿನ ಯಾವ ಉದ್ದೇಶಕ್ಕಾಗಿ ಆಚರಿಸಲಾಗುತ್ತೆ ಅಂತ ಭಾಳ ಸಲ ಕೇಳ್ತಾರೆ. ಬನ್ನಿ ಹಾಗಾದರೆ ಏನಿದೆ ಇನ್ನೊಂದು ಪ್ರಶ್ನೆ ನೋಡಿ. 20th July 1905 ಲಾರ್ಡ್ ಕರ್ಜನ್ ದ ವೈಸ್ರಾಯ್ ಆಫ್ ಇಂಡಿಯಾ ಅನೌನ್ಸ್ ದ ಪಾರ್ಟಿಷನ್ ಆಫ್ ಬೆಂಗಾಲ್. ಇದು ನಮ್ಮ ದೇಶದಾದ್ಯಂತ ಬಹಳಷ್ಟು ದೊಡ್ಡ ಪ್ರತಿಭಟನೆಗೆ ಕಾರಣ ಆಗುತ್ತೆ. ಹಾಗಾಗಿ 7th August 1905 ಕಲ್ಕತ್ತಾ ಟೌನ್ ಹಾಲ್ ಮುಂದೆ ನ್ಯಾಷನಲಿಸ್ಟ್ ಲೀಡರ್ಸ್ ಪ್ರೋಕ್ಲೇಮ್ ದ ಸ್ವದೇಶಿ ಮೂವ್ಮೆಂಟ್. ಅಲ್ಲಿಂದ ಸ್ವದೇಶಿ ಚಳವಳಿ ಆರಂಭವಾಗುತ್ತೆ. ಆ ಒಂದು ದಿನದ ನೆನಪಿಗೋಸ್ಕರ ನಾವು ಪ್ರತಿ ವರ್ಷ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ 2015ರಿಂದ. ನಮ್ಮ ಹ್ಯಾಂಡ್ಲೂಮ್ಸನ್ನು ಗ್ಲೋಬಲ್ ಮಾರ್ಕೆಟಲ್ಲಿ ನೋಡಿದಾಗ ಅಮೆರಿಕಕ್ಕೆ ಹೆಚ್ಚಿನ ರಫ್ತನ್ನು ಮಾಡ್ತಾ ಇದ್ದೀವಿ ನಾವು. ಅಮೆರಿಕ ದೊಡ್ಡ ಮಾರ್ಕೆಟ್ ಆಗುತ್ತೆ ನಮಗೆ. ಅದು ಬಿಟ್ಟರೆ UAE, ನೆದರ್ಲ್ಯಾಂಡ್ಸ್ ಎಲ್ಲ ಇದ್ದಾವೆ. UPSC CSC 2023ರ ಪ್ರಿಲಿಮ್ಸ್ ಪೇಪರಲ್ಲಿ ಒಂದು ಪ್ರಶ್ನೆ ಇತ್ತು. UPSC ಪೇಪರ್ 1ನಲ್ಲಿ 83ನೇ ಪ್ರಶ್ನೆಯಲ್ಲಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತೇಳಿ ಸ್ಟೇಟ್ಮೆಂಟ್ 1ನಲ್ಲಿ ಏನಿತ್ತು, ದ 7th August ಈಸ್ ಡಿಕ್ಲೇರ್ಡ್ ಆಸ್ ಎ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ. ಫೈನ್, ಕರೆಕ್ಟ್ ಆಗಿದೆ. ಎರಡನೇ ಸ್ಟೇಟ್ಮೆಂಟ್ ಏನಿದೆ, ಇಟ್ ವಾಸ್ ಇನ್ 1905 ದಟ್ ದ ಸ್ವದೇಶಿ ಮೂವ್ಮೆಂಟ್ ವಾಸ್ ಲಾಂಚ್ಡ್ ಆನ್ ದ ಸೇಮ್ ಡೇ ಅಂತ. ಕರೆಕ್ಟ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ of the above statement ಅಂತ ಕೇಳಿದರೆ, so both the statement 1 and statement 2 are correct and the statement 2 is a correct explanation of the statement 1. fine ಅಲ್ವಾ? ಸೊ ಈ ಥರ ಎಲ್ಲಿ ಕೇಳಿದರೆ UPSC ಪ್ರಿಲಿಮ್ಸ್ ಪೇಪರಲ್ಲಿ ಕೇಳಿದ್ದಾರೆ 2023ರಲ್ಲಿ. ಫೈನ್, ಅರ್ಥ ಮಾಡ್ಕೊಳ್ರಿ, ಅವೇ ಮುಂದಿನ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳಾಗ್ತವೆ. ಆಗಸ್ಟ್ 8 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡೇ, ಕ್ವಿಟ್ ಇಂಡಿಯಾ ಚಳುವಳಿ ದಿನ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಲು ಮತ್ತು ಸಾರ್ವಭೌಮ ರಾಜ್ಯವನ್ನು ಸ್ಥಾಪಿಸಲು ಕ್ವಿಟ್ ಇಂಡಿಯಾ ಚಳುವಳಿ ದಿನವನ್ನು ಆಚರಿಸ್ತಾ ಇದ್ದೀವಿ. ಭಾರತಕ್ಕೆ ಸ್ವಾತಂತ್ರ್ಯ ನೀಡುವಂತೆ ಬ್ರಿಟಿಷರನ್ನು ಒತ್ತಾಯಿಸುವ ಗುರಿಯನ್ನು ಹೊಂದಿರತಕ್ಕಂತಹ ಶಾಂತಿಯುತ ಅಹಿಂಸಾತ್ಮಕ ಚಳುವಳಿಯೇ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಆಗಸ್ಟ್ 8, 1942ರಂದು ಅಂದಿನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಬಾಂಬೆಯಲ್ಲಿ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಮೂಮೆಂಟನ್ನು ಅಂಗೀಕಾರವನ್ನು ಮಾಡುತ್ತೆ. ಅದೇ ದಿನ ನಾವು ಕ್ವಿಟ್ ಇಂಡಿಯಾ ಮೂಮೆಂಟ್ ಡೇ ಅಂತ ಆಚರಣೆ ಮಾಡ್ತೀವಿ. ಬ್ರಿಟಿಷರೇ ನಮ್ಮ ಭಾರತವನ್ನು ಬಿಟ್ಟು ತೊಲಗಿ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳಿರ್ತಕ್ಕಂತಹ ದಿನ ಆಗಸ್ಟ್ 8. ಆಗಸ್ಟ್ 9 ಈಗ ಆಲ್ರೆಡಿ ನೋಡ್ತಾ ಇದ್ವಿ ನಾಗಾಸಾಕಿ ಡೇ. ನಾಗಾಸಾಕಿ ಡೇ 1945 ಆಗಸ್ಟ್ 9ರಂದು ಜಪಾನಿನ ಮತ್ತೊಂದು ನಗರ ನಾಗಾಸಾಕಿ ಮೇಲೆ ಪರಮಾಣು ಬಾಂಬ್ ದಾಳಿಯಾಗುತ್ತೆ. ಅದರಿಂದ ಲಿಟಲ್ ಬಾಯ್, ಇದು ಫ್ಯಾಟ್ ಮ್ಯಾನ್ ಅಂತ ಕೋಡ್ ನೇಮ್. ಸೊ ನಾಗಾಸಾಕಿ ಡೇ 9th August ಆಯಿತು. ಆಗಸ್ಟ್ 9 ಪ್ರಪಂಚದ ಸ್ಥಳೀಯ ಜನರು ಅಥವಾ ಆದಿವಾಸಿಗಳ ಅಂತಾರಾಷ್ಟ್ರೀಯ ದಿನ ಅಂತ ಕರೀಬೋದು. ಇಂಟರ್ನ್ಯಾಷನಲ್ ಡೇ ಆಫ್ ದ ವರ್ಲ್ಡ್ಸ್ ಇಂಡಿಜಿನಸ್ ಪೀಪಲ್ ಆಗಸ್ಟ್ 9. ಓಕೆ, ಇದರ ಥೀಮು ಇಂಡಿಜಿನಸ್ ಪೀಪಲ್ಸ್ ಆ್ಯಂಡ್ AI ಡಿಫೆಂಡಿಂಗ್ ದ ರೈಟ್ಸ್ ಶೇಪಿಂಗ್ ದ ಫ್ಯೂಚರ್ಸ್.
ಅಂದರೆ ಸ್ಥಳೀಯ ಜನರು ಅಥವಾ ಆದಿವಾಸಿಗಳಂತ ಕರಿಬೋದು, ಆ ಒಂದು ಪ್ರದೇಶಕ್ಕೆ ಮೂಲ ನಿವಾಸಿಗಳಂತ ಕೂಡ ಕರಿಬೋದು. ಇಂಟರ್ನ್ಯಾಷನಲ್ ಡೇ ಆಫ್ ದ ವರ್ಲ್ಡ್ಸ್ ಇಂಡಿಜಿನಸ್ ಪೀಪಲ್ August 9, ಪ್ರೊಟೆಕ್ಟ್, ಪ್ರಿಸರ್ವ್ ಅಂಡ್ ಸೆಲೆಬ್ರೇಟ್ ಅಂತ ಮತ್ತೊಂದು ಕಡೆ ಕೊಟ್ಟಿದ್ದಾರೆ, ಗಮನಿಸಿ. August 10 ವರ್ಲ್ಡ್ ಲಯನ್ ಡೇ, ವಿಶ್ವ ಸಿಂಹಗಳ ದಿನ. ಸಿಂಹವು ಕಾಡಿನ ರಾಜ ಅಂತ ಕರಿತೀವಿ. ಜನರಲ್ ಆಗಿ ಅದು ಹೆಚ್ಚಿನ ತನ್ನ ಜೀವನವನ್ನು ಸ್ಕ್ರಬ್ ಜಂಗಲ್ಸಲ್ಲಿ, ಹುಲ್ಲುಗಾವಲುಗಳಲ್ಲಿ ಕಳೆಯುತ್ತೆ. ಓಕೆ, ವರ್ಲ್ಡ್ ಲಯನ್ ಡೇ August 10 ಆಗುತ್ತೆ. ಈ ಲಯನ್ಸ್ ಅಂತ ಬಂದಾಗ ನಮ್ಮ ಭಾರತದಲ್ಲಿ ಏಸಿಯಾಟಿಕ್ ಲಯನ್ ಇದ್ದಾವೆ. ಅದರ ಪಾಪ್ಯುಲೇಷನ್ ಕೂಡ 2025ರಲ್ಲಿ 891 ಕಳೆದ ಜನಗಣತಿ 2020ರಲ್ಲಿ 674 ಇತ್ತು. ಅರೌಂಡ್ 32% ಅಷ್ಟು ಜಾಸ್ತಿ ಹುಲಿಗಳ ಸಿಂಹಗಳ ಸಂಖ್ಯೆ ಆಗಿದೆ ಅಂತಕ್ಕಂಥದ್ದು. ಅದಕ್ಕೋಸ್ಕರ ಸರ್ಕಾರ 2 ಪ್ರಾಜೆಕ್ಟನ್ನು ತಂದಿತ್ತು. ಒಂದು 2020ರಲ್ಲಿ ಪ್ರಾಜೆಕ್ಟ್ ಲಯನ್ ಅಂತ, ಮತ್ತೊಂದು 2024ರಲ್ಲಿ ಇತ್ತೀಚೆಗೆ ಏಷಿಯಾಟಿಕ್ ಲಯನ್ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ ಅಂತ ತಂದಿದೆ. ಅಂದರೆ ಈಗ ಏಷಿಯಾಟಿಕ್ ಲಯನ್ ಇರ್ತಕ್ಕಂಥದ್ದು ಕೇವಲ ನಮ್ಮ ಗುಜರಾತಿನ ಗಿರ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಮಾತ್ರ. ಅದರ ಪಕ್ಕದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ, ಎಲ್ಲಿಂದ ಗಿರ್ ನ್ಯಾಷನಲ್ ಪಾರ್ಕಿಂದ ಮಧ್ಯಪ್ರದೇಶದ ಕುನೋ ನ್ಯಾಷನಲ್ ಪಾರ್ಕ್ಗೆ ಸಿಂಹಗಳ ಸ್ಥಳಾಂತರ ಮಾಡಿ ಅಲ್ಲಿ ಕೂಡ ಅವುಗಳ ಸಂಖ್ಯೆಯನ್ನು ವೃದ್ಧಿಸುವ ಒಂದು ಯೋಜನೆಯಾಗುತ್ತೆ ಏಷಿಯಾಟಿಕ್ ಲಯನ್ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್. ಏಷಿಯಾಟಿಕ್ ಸಿಂಹದ ಕೊನೆಯ ಜನಸಂಖ್ಯೆಯು ಗುಜರಾತ್ನ ಗಿರ್ ಅರಣ್ಯ ರಾಷ್ಟ್ರೀಯ ಉದ್ಯಾನವನದ ಪ್ರದೇಶದಲ್ಲಿ ಕಂಡುಬರ್ತಾ ಇದೆ. ಈ ಒಂದು ಏಷಿಯಾಟಿಕ್ ಲಯನ್ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ 2004 ಕರೆಕ್ಟ್. ಸೊ ಈ ಯೋಜನೆಯು ಭಾರತದ ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏಷಿಯಾಟಿಕ್ ಸಿಂಹಗಳ 2ನೇ ಸ್ವತಂತ್ರ ಜನಸಂಖ್ಯೆಯನ್ನು ಸ್ಥಾಪಿಸುವ ಗುರಿಯನ್ನು ಹಾಕ್ಕೊಂಡಿತ್ತು. ಆದರೆ ಅದು ಯಾಕೋ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಆದರೆ ಒಳ್ಳೆಯದು, ಯಾಕಂದರೆ ಒಂದೇ ಕಡೆ ಒಂದು ಪ್ರಭೇದ, ಅದು ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದ, ಮತ್ತೆಲ್ಲೂ ಬರದೇ ಇರತಕ್ಕಂಥ ಪ್ರಭೇದ, ಎಂಡೆಮಿಕ್ ಆಗಿರ್ತಕ್ಕಂಥ ಪ್ರಭೇದ ಒಂದೇ ಕಡೆ ಇದ್ದರೆ ಬಹಳಷ್ಟು ತೊಂದರೆ ಆಗುತ್ತೆ. ಏನಾದರೂ ರೋಗ ಬಂದು ಅಥವಾ ಇನ್ನೇನೋ ಆಯಿತು ಅಂದರೆ ಮತ್ತೆ ನಮಗೆ ನೋಡೋಕ್ಕೆ ಸಿಗಲ್ಲ. ಅಂಥ ಕಡಿಮೆ ಸಂಖ್ಯೆಯಲ್ಲಿದ್ದಾವೆ. ಅದಕ್ಕೋಸ್ಕರ ಪಕ್ಕದ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೂ ಕೂಡ ಅಲ್ಲಿ ಸಿಂಹಗಳ 2ನೇ ಒಂದು ಹ್ಯಾಬಿಟೇಟನ್ನು ಸ್ಥಾಪಿಸಬೇಕನ್ನೋ ಗುರಿಯನ್ನು ಹಾಕ್ಕೊಂಡಿದ್ದಾರೆ. ನೋಡೋಣ, ಪ್ರಾಜೆಕ್ಟ್ ಲಯನ್ನನ್ನು ತಂದಿದ್ದಾರೆ. ಅದಕ್ಕೋಸ್ಕರ ಮತ್ತೆ 2020ರಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಾಜೆಕ್ಟ್ ಲಯನ್ ಏಷಿಯಾಟಿಕ್ ಸಿಂಹ ಪ್ರಭೇದಗಳ ಸಂರಕ್ಷಣೆಗೋಸ್ಕರ ಒಂದು ಇನಿಷಿಯೇಟಿವ್ನ ತಂದಿದ್ದಾರೆ. ಒಂದು ಕಡೆ ಅಬ್ಸರ್ವ್ ಮಾಡ್ತಾ ಹೋಗಿ 1990ರಲ್ಲಿ ಕೇವಲ 284 ಸಿಂಹಗಳ ಸಂಖ್ಯೆ ಇತ್ತು. ಹಾಗೇ ಬಂದರೆ ಪ್ರತಿ 5 ವರ್ಷಗಳಿಗೊಮ್ಮೆ ಸಿಂಹಗಳ ಗಣತಿಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ 2020ರಲ್ಲಿ ಒಟ್ಟು 674 ಸಿಂಹಗಳಿದ್ದರೆ ಈಗ ಇತ್ತೀಚೆಗೆ ಮತ್ತೆ 2025ರಲ್ಲಿ 891 ಏರುವ ಮೂಲಕ ಸಿಂಹಗಳ ಸಂಖ್ಯೆಯಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ. ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಂಡರಲ್ಲಿ ಏಷಿಯಾಟಿಕ್ ಲಯನ್ಸ್ಗಳು ಶೆಡ್ಯೂಲ್ 1ನಲ್ಲಿ ಸಂರಕ್ಷಿತವಾಗಿರ್ತಕ್ಕಂತಹ ಪ್ರಭೇದವಾಗಿದೆ. ಜೊತೆಗೆ ಸೈಟ್ಸ್ ಎನ್ನುವ ಒಂದು ಅಗ್ರಿಮೆಂಟಲ್ಲಿ ಅಪೆಂಡಿಕ್ಸ್ 1ನಲ್ಲಿ ಬರ್ತವೆ, ಅರ್ಥ ಮಾಡ್ಕೊಳ್ತೇವೆ. ಓಕೆ, ಜೊತೆಗೆ IUCN ರೆಡ್ ಲಿಸ್ಟಲ್ಲಿ ಎಂಡಾಂಜರ್ಡ್ ಎನ್ನುವ ಕೆಟಗರಿಯಲ್ಲಿ ಬರ್ತವೆ. ಓಕೆ, ಮತ್ತು ಏಷಿಯಾಟಿಕ್ ಲಯನ್ಗೂ ಆಫ್ರಿಕನ್ ಲಯನ್ಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಮ್ಮ ಲಯನ್ಗಳು ಒಂದು ಸ್ವಲ್ಪ ಕಡಿಮೆ ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು. ಸೊ ನಮ್ಮ ಏಷಿಯಾಟಿಕ್ ಲಯನ್ಗಳು ಒಂದು ಸ್ವಲ್ಪ ಆಫ್ರಿಕನ್ ಲಯನ್ಗಳಿಗಿಂತಲೂ ಚಿಕ್ಕದಾಗಿದ್ದಾವೆ ನೋಡ್ಬೋದು. ಇನ್ನು August 10 ಮತ್ತೊಂದು ದಿನ ವರ್ಲ್ಡ್ ಬಯೋಫ್ಯೂಯಲ್ ಡೇ, ವಿಶ್ವ ಜೈವಿಕ ಇಂಧನ ದಿನವಾಗುತ್ತೆ. ಸಾಂಪ್ರದಾಯಿಕ ಪಳೆಯುಳಿಕೆ ಇಂಧನಗಳಿಗೆ ಪರ್ಯಾಯವಾಗಿ ಪಳೆಯುಳಿಕೆಯೇತರ ಇಂಧನಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮತ್ತು ಜೈವಿಕ ಇಂಧನ ವಲಯದಲ್ಲಿ ಸರ್ಕಾರವು ಮಾಡಿದ ವಿವಿಧ ಪ್ರಯತ್ನಗಳನ್ನು ಎತ್ತಿ ತೋರಿಸುವ ದಿನ August 10 ವರ್ಲ್ಡ್ ಬಯೋಫ್ಯೂಯಲ್ ಡೇ. ನಾವು ಬರೀ ಕಲ್ಲಿದ್ದಲು, ಬರೀ ಪೆಟ್ರೋಲು, ಬರೀ ಡೀಸೆಲ್ ಕಡೆ ಹೋದ್ರೆ ಹೆಂಗೆ? ಅದಕ್ಕೋಸ್ಕರ ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿರ್ತಕ್ಕಂತಹ ಜೀವ ಸಂಕುಲಗಳನ್ನು ಬಳಸ್ತಕ್ಕಂಥದ್ದು, ಅದರಲ್ಲೂ ಸಸ್ಯ ಸಂಕುಲಗಳನ್ನು. ಹಾಗಾಗಿ ವರ್ಲ್ಡ್ ಬಯೋಫ್ಯೂಯಲ್ ಡೇ, ಜೈವಿಕ ಇಂಧನವನ್ನು ಬಳಸಿ
ಈ ಪಳೆಯುಳಿಕೆ ಆಧಾರಿತ ಇಂಧನಗಳನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶಕ್ಕೆ ಪ್ರತಿ ವರ್ಷ ಆಗಸ್ಟ್ 10ರಂದು ವರ್ಲ್ಡ್ ಬಯೋಫ್ಯೂಯಲ್ ಡೇ ಅಂತ ಆಚರಣೆ ಮಾಡ್ತೀವಿ. ಸೊ 2025ರ ಥೀಮು ಬಯೋಫ್ಯೂಯಲ್ಸ್ ಎ ಸಸ್ಟೈನಬಲ್ ಪಾತ್ವೇ ಟು ದ ನೆಟ್ ಜೀರೋ ಎಮಿಷನ್ ಅಂತಲೇ ಕರಿಬೋದು. ನೆಟ್ ಜೀರೋ ಎಮಿಷನ್ ಆಗ್ಬೇಕಂದ್ರೆ ಇವತ್ತು ನೋಡಿ ಆಲ್ರೆಡಿ ಪೆಟ್ರೋಲಲ್ಲಿ ನಾವು ಎಥನಾಲ್ನ ಬಳಸ್ತಾ ಇದ್ದೀವಿ. ಅದರ ಪರ್ಸೆಂಟೇಜ್ ಈಗ 20%ಗೆ ಹೋಗಿದೆ ಅಲ್ವಾ. ಸೊ ಅಲ್ಲಿಗೆ ಎಷ್ಟೋ ನಾವು ನೆಟ್ ಜೀರೋ ಎಮಿಷನ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನನಗೆ 10th ಆಗಸ್ಟ್ ವರ್ಲ್ಡ್ ಬಯೋಫ್ಯೂಯಲ್ ಡೇ ನೋಡ್ಬೋದು. ಓಕೆ, 2024 ಪ್ರಿಲಿಮ್ಸ್ KS ರೀ ಎಕ್ಸಾಮ್ ಏನಾಯಿತು, ಪೇಪರ್ 1ನಲ್ಲಿ ಒಂದು ಪ್ರಶ್ನೆ ಇತ್ತು. ಭಾರತ ಸರ್ಕಾರ ಈ ಮುಂದಿನ ಎಷ್ಟು ಯೋಜನೆಗಳು ಭಾರತದ ಜೈವಿಕ ಇಂಧನ ಕಾರ್ಯಕ್ರಮದೊಂದಿಗೆ ನೇರವಾಗಿ ಸಂಯೋಜನೆಗೊಂಡಿದ್ದಾವೆ? ಹೌ ಮೆನಿ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಗವರ್ನಮೆಂಟ್ ಸ್ಕೀಮ್ಸ್ ಆರ್ ಡೈರೆಕ್ಟ್ಲಿ ಅಸೋಸಿಯೇಟೆಡ್ ವಿತ್ ಇಂಡಿಯಾಸ್ ಬಯೋಫ್ಯೂಯಲ್ ಪ್ರೋಗ್ರಾಮ್ ಅಂತ ಕೇಳಿದ್ದಾರೆ. ನೋಡಿ, ಜೈವಿಕ ಇಂಧನ ಕಾರ್ಯಕ್ರಮಗಳ ಬಗ್ಗೆ ಈ 5ರಲ್ಲಿ ABCDE ಈ 5ರಲ್ಲಿ ಯಾವ್ಯಾವ ರಿಲೇಟೆಡ್ ಟು ದ ಬಯೋಫ್ಯೂಯಲ್ ಪ್ರೋಗ್ರಾಮ್ ಅಂತ ಕೇಳಿದ್ದಾರೆ. ಗೋಬರ್ಧನ್ ಯೋಜನಾ, PM ಜೀವನ್ ಯೋಜನಾ, PM ಜನ್ಮನ್ ಯೋಜನಾ, ಮಿಷ್ಟಿ ಯೋಜನಾ, ಸತತ್ ಯೋಜನಾ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಈ 3 ಅಂತೆ. ಯಾವುದಾವುದು? ಒಂದು ಸತತ್ ಸ್ಕೀಮು, ಇನ್ನೊಂದು PM ಜೀವನ್, ಇನ್ನೊಂದು ಗೋಬರ್ಧನ್. ಇದನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಒಂದು ಕಡೆ ನೋಡಿರ್ಬೋದು ನೀವು, ಮಾಡಿದ್ದೀವಿ ಏನೋ ಮೋಸ್ಟ್ಲಿ. ಒಟ್ಟಿನಲ್ಲಿ ಪೇಪರ್ 1ನಲ್ಲಿ ಒಂದಷ್ಟು ಬೇರೆ ಬೇರೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತಕ್ಕಂಥ ಪ್ಲೇ ಲಿಸ್ಟಲ್ಲಿ ಹೋಗಿ ನೋಡಿ, ಮಾಡಿರ್ಬೇಕು ನೋಡಿ. 2024 ಪ್ರಿಲಿಮ್ಸ್ 623ನೇ ಕ್ಲಾಸಲ್ಲೇನೋ ಮಾಡಿದ್ದೀನಿ, ಹೋಗಿ ನೋಡಿ. ಇನ್ನೊಂದು 2018 ಮತ್ತು 2022 ತಿದ್ದುಪಡಿ ಮಾಡಲಾದ ಜೈವಿಕ ಇಂಧನಗಳ ರಾಷ್ಟ್ರೀಯ ನೀತಿಯ ಪ್ರಕಾರ ಇವುಗಳಲ್ಲಿ ಯಾವುದು ಸರಿಯಾದ ಗುರಿಗಳಾಗಿವೆ ಅಂತ ಕೇಳಿದ್ದಾರೆ. ಸೊ ಆಸ್ ಪರ್ ದ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್ 2018 ಆ್ಯಂಡ್ ಅಮೆಂಡೆಡ್ ಇನ್ 2022 ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕರೆಕ್ಟ್ ಗೋಲ್ಸ್ ಅಂತ ಆಲ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅದೇನಿದೆ ನೋಡಿ, ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ಕ್ಲಾಸ್ ನಂಬರ್ 623ಯಲ್ಲಿ. ಸೊ ನೋಡಿ, ಒಟ್ಟಿನಲ್ಲಿ ಈ ರೀತಿಯಾಗಿ ಪ್ರಶ್ನೆ ಕೇಳ್ತಾರೆ. ನಾವು ಬಯೋಫ್ಯೂಯಲ್ ಡೇ 10th ಆಗಸ್ಟ್ ಅಂತ ಹೇಳಿದ್ರೆ ಸಾಕಾಗಲ್ಲ, ಅದ್ರ ಮೇಲೆ ಏನೇನು ಪ್ರಶ್ನೆ ಕೇಳಿದ್ದಾರೆ ನೋಡಿ. ಸೆಟ್ಟಿಂಗ್ ಅಪ್ ಆಫ್ ಸೆಕೆಂಡ್ ಜನರೇಷನ್ 2G ಬಯೋ ರಿಫೈನರೀಸ್, ಡೆವಲಪ್ಮೆಂಟ್ ಆಫ್ ನ್ಯೂ ಫೀಡ್ ಸ್ಟಾಕ್ಸ್ ಫಾರ್ ದ ಬಯೋಫ್ಯೂಯಲ್ಸ್, ಇವೆಲ್ಲವೂ ನಮ್ಮ ನ್ಯಾಷನಲ್ ಪಾಲಿಸಿ ಆನ್ ಬಯೋಫ್ಯೂಯಲ್ಸ್ ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಅದರಲ್ಲೂ 2022ರಲ್ಲಿ ಅಮೆಂಡ್ ಕೂಡ ಮಾಡಿದ್ದಾರಂತೆ. ಹಾಗಾದರೆ ಬಯೋಫ್ಯೂಯಲ್ಸ್ ಅಂದ್ರೇನು? ಬಯೋಫ್ಯೂಯಲ್ಸ್ ಆರ್ ಬಯೋಮಾಸ್ ಬೇಸ್ಡ್ ಫ್ಯೂಯಲ್ಸ್. ಇಟ್ ಕ್ಯಾನ್ ಬಿ ಇನ್ ಎ ಡಿಫ್ರೆಂಟ್ ಫಾರ್ಮ್ಸ್ ಸಚ್ ಆಸ್ ಸಾಲಿಡ್ ವುಡ್ ಥರ, ಅದನ್ನು ಬಯೋಮಾಸ್ ಬಯೋಫ್ಯೂಯಲ್ ಆಗಿ ಬಳಸ್ಬೋದು. ಲಿಕ್ವಿಡ್ ಬಯೋಥೆನಾಲ್ ಆ್ಯಂಡ್ ಬಯೋಡೀಸೆಲ್, ಗ್ಯಾಶಿಯಸ್ ಬಯೋಗ್ಯಾಸ್, ಇವೆಲ್ಲವೂ ಕೂಡ ಬೇಸ್ಡ್ ಆನ್ ದ ಬಯೋಮಾಸ್ ಬೇಸ್ಡ್ ಫ್ಯೂಯಲ್ಸ್ ಆಗ್ತವೆ, ಅಂದರೆ ಜೀವರಾಶಿ ಆಧಾರಿತ ಇಂಧನಗಳಾಗ್ತವೆ. ಮತ್ತು ಇದರಲ್ಲಿ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್, ಫೋರ್ತ್ ಜನ್ರೇಷನ್ ಅಂತ ಸೊ ಡಿಫ್ರೆಂಟ್ ಜನ್ರೇಷನ್ಸ್ ಇದ್ದಾವೆ. ಅದ್ರ ಮೇಲೆ ಕೂಡ ಹಿಂದೆ ಪ್ರಶ್ನೆಗಳು ಕೂಡ ಬಂದಿದ್ದಾವೆ. ಸೊ ನೋಡಿ ಒಂದ್ಸಲ, ಅಥವಾ ನೀವೇ ಹೋಗಿ ಇನ್ನೊಂದ್ಸಲ ಸ್ವಲ್ಪ ಡೀಟೇಲ್ ಆಗಿ ಓದಿ. ಇಲ್ಲಿ ನಾನು ಜಸ್ಟ್ ಡೇಸ್ ಆ್ಯಂಡ್ ಥೀಮ್ಸ್ ಹೇಳ್ತಾ ಇದ್ದೀನಿ, ಹಾಗಾಗಿ ಓವರ್ವ್ಯೂ ಆಗಿ ಹೇಳ್ತಾ ಇದ್ದೀನಿ. ಇಲ್ಲ ಕ್ಲಾಸ್ ನಂಬರ್ 623ಯಲ್ಲಿ ಈಗ ಆಲ್ರೆಡಿ ಡೀಟೇಲ್ ಆಗಿ ಕೂಡ ಹೇಳಿರ್ತೀನಿ. ಸೊ ಒಂದ್ಸಲ ಗಮನ ಹರಿಸಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ಆಗಸ್ಟ್ 12 ವರ್ಲ್ಡ್ ಎಲಿಫೆಂಟ್ ಡೇ, ವಿಶ್ವ ಆನೆ ದಿನ. ಆನೆ ಒಂದು ದೈತ್ಯ ಪ್ರಾಣಿ. ಅದರ ಉಳಿವಿಗಾಗಿ ನಮ್ಮ ದೇಶದಲ್ಲಿ ನಾವು ಪ್ರಾಜೆಕ್ಟ್ ಎಲಿಫೆಂಟ್ ಎನ್ನುವ ಒಂದು ಯೋಜನೆಯನ್ನು ತಂದಿದ್ದೀವಿ. ಪ್ರಾಜೆಕ್ಟ್ ಎಲಿಫೆಂಟ್, ಪ್ರಾಜೆಕ್ಟ್ ಟೈಗರ್ನ ಸಕ್ಸಸ್ ನಂತರ ಪ್ರಾಜೆಕ್ಟ್ ಎಲಿಫೆಂಟ್ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತು ದೇಶದಲ್ಲಿ ಹಲವಾರು ಎಲಿಫೆಂಟ್ ರಿಸರ್ವ್ಗಳು ಕೂಡ ಇದ್ದಾವೆ. ಕರ್ನಾಟಕದಲ್ಲಿ 2 ಸೇರಿದಂತೆ 33 ಇರಬೇಕು. ಮತ್ತು ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವೇ ನಂಬರ್ 1 ಇದೆ. 2ನೇ ಸ್ಥಾನದಲ್ಲಿ ಆಸಾಮ್ ಇದೆ, 3ನೇ ಸ್ಥಾನದಲ್ಲಿ ಕೇರಳ ಇದೆ. ಗಮನ ಹರಿಸಿ. ಅಗೇನ್ UPSC 2020 ಪ್ರಿಲಿಮ್ಸ್ ಪೇಪರಲ್ಲಿ ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಎಲಿಫೆಂಟ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕೇಳಿದ್ರು. ದ ಲೀಡರ್ ಆಫ್ ಎನ್ ಎಲಿಫೆಂಟ್ ಗ್ರೂಪ್ ಇಸ್ ಅ ಫೀಮೇಲ್. ಒಂದು ಎಲಿಫೆಂಟ್ ಗುಂಪಿದೆ ಅಂದರೆ ಅದರಲ್ಲಿ ಹೆಣ್ಣು ಆನೆಯೇ ಅದರ ಲೀಡರ್ ಆಗಿರುತ್ತೆ ಅಂತ ಮೊದಲ ಹೇಳಿಕೆ. ದ ಮ್ಯಾಕ್ಸಿಮಮ್ ಗೆಸ್ಟೇಷನ್ ಪೀರಿಯಡ್ ಕ್ಯಾನ್ ಬಿ 22 ಮಂತ್. ಗರ್ಭಾವಸ್ಥೆಯ ಪೀರಿಯಡ್ 22 ತಿಂಗಳು ಇರುತ್ತಂತೆ. ಎನ್ ಎಲಿಫೆಂಟ್ ಕ್ಯಾನ್ ನಾರ್ಮಲಿ ಗೋ ಆನ್ ಕಾವಿಂಗ್ ಟಿಲ್ ದ ಏಜ್ ಆಫ್ 40 ಇಯರ್ಸ್ ಓನ್ಲಿ. ಕೇವಲ 40 ವರ್ಷಗಳವರೆಗೆ ಮಾತ್ರ ಅದು ಮರಿಯನ್ನು ಹಾಕುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂತೆ. 3ನೇದು. 4ನೇದು, ಅಮಾಂಗ್ ದ ಸ್ಟೇಟ್ಸ್ ಇನ್ ಇಂಡಿಯಾ ದ ಹೈಯೆಸ್ಟ್ ಎಲಿಫೆಂಟ್ ಪಾಪ್ಯುಲೇಷನ್ ಈಸ್ ಇನ್ ಕೇರಳ. ಅಂದರೆ ತಪ್ಪಾಗುತ್ತೆ, ಯಾಕಂದರೆ ಕರ್ನಾಟಕ. 3ನೇದು ಕೂಡ ತಪ್ಪಾಗುತ್ತೆ, ಯಾಕಂದರೆ 70 ವರ್ಷದವರೆಗೂ ಅದು ಮರಿಗಳನ್ನು 50 ಎಷ್ಟೋ ಇರಬೇಕು. ಇದನ್ನು ಕೂಡ ಡಿಸ್ಕಷನ್ ಮಾಡಿದ್ದೀನಿ, ಪೇಪರ್ ಸಾಲ್ವ್ ಮಾಡಿದ್ದೀನಿ, ಹೋಗಿ ನೋಡಿ. ಸೊ 1, 2 ಸರಿ, 3, 4 ಮತ್ತು ತಪ್ಪಾಗಿದ್ದಾವೆ. ಯಾಕೆ? ದ ಓಲ್ಡೆಸ್ಟ್ ಫೀಮೇಲ್ ಯಾರು ಇರ್ತಾರೋ ಅವೇ ಎಲಿಫೆಂಟ್ ಗ್ರೂಪ್ನ ಲೀಡ್ ಮಾಡ್ತವೆ. 22 ಮಂತ್ ಗೆಸ್ಟೇಷನ್ ಪೀರಿಯಡ್ ಕರೆಕ್ಟು. 70 ಇಯರ್ಸ್
ಲೈಫ್ ಎಕ್ಸ್ಪೆಕ್ಟೆನ್ಸಿ ಇದೆ. ಓಕೆ, ಬಟ್ ನಾಟ್ 40 ಇಯರ್ಸ್. 40 ಇಯರ್ಸ್ ಒಳಗಡೆ ಮಾತ್ರ ಅದು ಮರಿ ಹಾಕತ್ತಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕು, 59 ಇರಬೇಕು. ಮತ್ತು ಇದರಲ್ಲಿ ಎಲಿಫೆಂಟ್ಗಳಲ್ಲಿ ಬೇರೆ ಬೇರೆ ವೆರೈಟೀಸ್ ಇದ್ದಾವೆ. ಇದು ನಮ್ಮ ಏಷ್ಯನ್ ಎಲಿಫೆಂಟ್, ಏಷ್ಯಾಟಿಕ್ ಎಲಿಫೆಂಟ್ ಅಂತ ಕರಿತೀವಿ. ಹಾಗೆ ಆಫ್ರಿಕಾದ ಸವನ್ನಾ ಆನೆಗಳು ಮತ್ತು ಆಫ್ರಿಕಾದ ಕಾಡು ಆನೆಗಳಲ್ಲಿ ವ್ಯತ್ಯಾಸಗಳನ್ನು ಕಾಣ್ಬೋದು. ಓಕೆ, ಭಾರತದ ಏಷ್ಯಾಟಿಕ್ ಆನೆಯು ಶೆಡ್ಯೂಲ್ 1 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಂಡರಲ್ಲಿದೆ. ಆ ರೀತಿಯಾಗಿ ಕೂಡ ಕೇಳಿರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಇಂಡಿಯಾದಲ್ಲಿ 60% ಆಫ್ ದ ಟೋಟಲ್ ಏಷ್ಯಾಟಿಕ್ ಎಲಿಫೆಂಟ್ಗಳ ವಾಸಸ್ಥಾನ ನಮ್ಮ ಭಾರತವೇ ಆಗಿದೆ. ಇನ್ನು ಪ್ರಾಜೆಕ್ಟ್ ಎಲಿಫೆಂಟನ್ನು 1991-92 ಅಲ್ಲಿ ಆನೆಗಳ ರಕ್ಷಣೆಗಾಗಿ, ಸಂರಕ್ಷಣೆಗಾಗಿ ತಂದಿರತಕ್ಕಂಥ ಯೋಜನೆ. ಪ್ರಾಜೆಕ್ಟ್ ಎಲಿಫೆಂಟ್ ಮೇಲೇ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಪ್ರಾಜೆಕ್ಟ್ ಟೈಗರ್ ಮೇಲೇ ಸಪ್ರೇಟ್ ವಿಡಿಯೋ ಇದ್ದಾವೆ, ಸೆನ್ಸಸ್ ಮೇಲೆ ಇದ್ದಾವೆ. ಹೋಗಿ ನೋಡಿ, ಸ್ವಲ್ಪ ಪ್ಲೇಲಿಸ್ಟಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ತಾಳ್ಮೆಯಿಂದ ಓದಿ, ಇನ್ನೂ ಎಕ್ಸಾಮ್ಗಳು ಸ್ವಲ್ಪ ಲೇಟ್ ಇದ್ದಾವೆ. ವರ್ಲ್ಡ್ ಎಲಿಫೆಂಟ್ ಡೇ, ವಿಶ್ವ ಆನೆ ದಿನ ಆಗಸ್ಟ್ 12. ಆನೆಯನ್ನು ರಾಜ್ಯ ಪ್ರಾಣಿಗಳಾಗಿ 3 ರಾಜ್ಯಗಳಲ್ಲಿದೆ. ಒಂದು ನಮ್ಮ ಕರ್ನಾಟಕ, 2 ಕೇರಳ, 3 ಜಾರ್ಖಂಡ್. ಈ 3 ರಾಜ್ಯಗಳಲ್ಲಿ ರಾಜ್ಯ ಪ್ರಾಣಿ ಆನೆಯೇ ಆಗಿದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ. ಎಲಿಫೆಂಟ್ ರಿಸರ್ವ್ಗಳ ಸಂಖ್ಯೆ ಭಾರತದಲ್ಲಿ 32 + 1 33 ಇದಾವೆ. ಇದು ಅಪ್ಡೇಟ್ ಆಗಬೇಕು. ಮೈಕ್ ಸೈಟ್ಗಳ ಸಂಖ್ಯೆ 10. ಏನಿದೆ ಮೈಕ್ ಸೈಟ್ ಅಂದರೆ? ಸೊ ಅಗೇನ್ ಪ್ರಾಜೆಕ್ಟ್ ಎಲಿಫೆಂಟ್ ಮೇಲೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಸೊ ಇನ್ನೆಷ್ಟು ಡೀಟೇಲ್ಸ್ ಇದೆ ನೋಡಿ. ಇದು ಕೂಡ ಎಂಡ್ಯಾಂಜರ್ಡ್ ಆಗಿದೆ. ಮತ್ತು 2010ರಲ್ಲಿ ನ್ಯಾಷನಲ್ ಹೆರಿಟೇಜ್ ಆನಿಮಲ್, ದೇಶದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಆನೆಯನ್ನೇ ಘೋಷಣೆ ಮಾಡಿದ್ದೀವಿ ಅಂದರೆ ತಿಳ್ಕೊಳ್ಳಿ. ಮತ್ತೊಂದು ಆಗಸ್ಟ್ 12 ಇಂಟರ್ನ್ಯಾಷನಲ್ ಯೂತ್ ಡೇ, ಅಂತಾರಾಷ್ಟ್ರೀಯ ಯುವ ದಿನವಾಗುತ್ತೆ. ಪ್ರಪಂಚದಾದ್ಯಂತ ಶಾಂತಿ ಮತ್ತು ಪ್ರಗತಿಯನ್ನು ಚಾಲನೆ ಮಾಡುವಲ್ಲಿ ಯುವ ಜನರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರ ಪಾತ್ರವನ್ನು ಗುರುತಿಸಿ ಸಂಭ್ರಮಿಸುವ ದಿನ ಆಗಸ್ಟ್ 12 ಇಂಟರ್ನ್ಯಾಷನಲ್ ಯೂತ್ ಡೇ, ಅಂತಾರಾಷ್ಟ್ರೀಯ ಯುವ ದಿನವಾಗುತ್ತೆ. 2025ರ ಥೀಮು ಲೋಕಲ್ ಯೂತ್ ಆ್ಯಕ್ಷನ್ ಫಾರ್ ದ SDGs ಆ್ಯಂಡ್ ಬಿಹೈಂಡ್. ಲೋಕಲ್ ಯೂತ್ ಆ್ಯಕ್ಷನ್ಸ್ ಫಾರ್ ದ SDGs ಆ್ಯಂಡ್ ಬಿಹೈಂಡ್. ನೆಕ್ಸ್ಟ್ ಆಗಸ್ಟ್ 13 ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ, ವಿಶ್ವ ಅಂಗಾಂಗ ದಾನ ದಿನ. ಈ ದಿನವನ್ನು ಅಗೇನ್ ಅಂಗಾಂಗ ದಾನದ ಮಹತ್ವದ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು. 2025ರ ಥೀಮು ಆನ್ಸರಿಂಗ್ ದ ಕಾಲ್, ಆನ್ಸರಿಂಗ್ ದ ಕಾಲ್, ದ ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ 2025. ನೋಡಿ, ಒಬ್ಬ ವಾಟ್ ಆರ್ಗನ್ಸ್ ಕ್ಯಾನ್ ಎ ಪರ್ಸನ್ ಡೊನೇಟ್ ವೆನ್ he or she ಈಸ್ ಅಲೈವ್. ನಾವು ಜೀವಂತ ಇರುವಾಗ ಯಾವ್ಯಾವ ಆರ್ಗನ್ಗಳನ್ನು ನಾವು ಡೊನೇಟ್ ಮಾಡಬಹುದು ಅಂದರೆ ಕಿಡ್ನಿ, ಲಂಗ್, ಪಾರ್ಟ್ ಆಫ್ ದ ಪ್ಯಾಂಕ್ರಿಯಾಸ್, ಪಾರ್ಟ್ ಆಫ್ ದ ಇಂಟೆಸ್ಟೈನ್, ಪಾರ್ಟ್ ಆಫ್ ದ ಲಿವರನ್ನು ಕೂಡ ನಾವು ಡೊನೇಟ್ ಮಾಡ್ಬೋದಂತೆ. ನೋಡಿ ಎಷ್ಟೆಲ್ಲ ಇದೆ ನಾವು. ಓಕೆ, ಆಗಸ್ಟ್ 15 ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಜಯಂತಿ. ಅವರು 15 ಆಗಸ್ಟ್ 1798 ಜನನವನ್ನು ಮತ್ತು 26 ಜನವರಿ 1831 ಕೇವಲ ತಮ್ಮ 33ನೇ ವಯಸ್ಸಿನಲ್ಲಿ ಮರಣವನ್ನು ಹೊಂದುತ್ತಾರೆ. ಕಿತ್ತೂರು ಚೆನ್ನಮ್ಮಳ ಬಲಗೈ ಬಂಟನಾಗಿ ಹೋರಾಡ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥವರಲ್ಲಿ ಪ್ರಮುಖರು ರಾಯಣ್ಣನವರು. ಅವರ ಜನ್ಮದಿನ ಈಗ ಆಲ್ರೆಡಿ ಕರೆಂಟ್ ಅಫೇರ್ಸಲ್ಲಿ ಕೂಡ ಮಾತಾಡಿದ್ವಿ. ಅವರ ಹೆಸರಲ್ಲಿ ಕರ್ನಾಟಕ ಸರ್ಕಾರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸ್ತಾ ಇದೆ. 2013ರಿಂದ 5 ಲಕ್ಷ ರೂಪಾಯಿ ಪ್ರೈಸ್ ಮನಿ ಇದೆ. ಕನ್ನಡ ನಾಡಿನ ನೆಲದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಹುತಾತ್ಮನಾದ ಕೆಚ್ಚೆದೆಯ ಗಂಡುಗಲಿ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಕನ್ನಡ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿಗಾಗಿ ನಿಸ್ವಾರ್ಥದಿಂದ ಹೋರಾಡಿದವರನ್ನು ಗುರುತಿಸಿ ಪ್ರತಿ ವರ್ಷ ಒಬ್ಬರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಸೊ ಯಾರ್ಯಾರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತ ನೋಡ್ಬೋದು, ರೈಟ್. ಸೊ ಪ್ರಶಸ್ತಿಗಳ ಮೇಲೇ ಒಂದು ಸಪ್ರೇಟ್ ವಿಡಿಯೋ ಯಾವಾಗಲೂ ಮಾಡ್ತಾ ಇರ್ತೀವಿ. ಇನ್ನು ಸಂಗೊಳ್ಳಿ ರಾಯಣ್ಣನವರ ಜನ್ಮ ಸ್ಥಳ ಮತ್ತು ಅವರ ಮರಣ ಸ್ಥಳ, ಅವರನ್ನು ಖಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ಗಲ್ಲಿಗೇರಿಸಿರ್ತಕ್ಕಂಥ ಸ್ಥಳವನ್ನು ಕೂಡ ಇಲ್ಲಿ ಕಾಣಬಹುದು. ಇನ್ನು ಆಗಸ್ಟ್ 19 ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ, ವಿಶ್ವ ಮಾನವೀಯ ದಿನ ಅಥವಾ ವಿಶ್ವ ಮಾನವತೆಯ ದಿನ ಅಂತ ಕೂಡ ಕರಿಬಹುದು. 2025ರ ಥೀಮು ಸ್ಟ್ರೆಂಥನಿಂಗ್ ಗ್ಲೋಬಲ್ ಸಾಲಿಡಾರಿಟಿ ಆ್ಯಂಡ್ ಎಂಪವರಿಂಗ್ ದ ಲೋಕಲ್ ಕಮ್ಯುನಿಟೀಸ್. ಆಗಸ್ಟ್ 19 ವರ್ಲ್ಡ್ ಹ್ಯುಮ್ಯಾನಿಟೇರಿಯನ್ ಡೇ 2025.
ಇವತ್ತು ಅಫಘಾನಿಸ್ತಾನದಲ್ಲಿ ಭೂಕಂಪ ಆಗಿದೆ, ಇನ್ನೊಂದು ಕಡೆ ಸುಡಾನಲ್ಲಿ ಭೂಕುಸಿತ ಆಗಿದೆ ಅಂತ ನಿನ್ನೆ ಸಾವಿರಾರು ಜನ ಮರಣವನ್ನು ಹೊಂದಿದ್ದಾರೆ. ಅಫಘಾನಿಸ್ತಾನದಲ್ಲಿ ಏನು ತಾಲಿಬಾನ್ ಆಡಳಿತ ಇದ್ರೂ ಕೂಡ ಭಾರತ ಎಷ್ಟೊಂದು ಸಹಾಯವನ್ನು ಮಾಡ್ತಾ ಇದೆ, ನೀವು ಗಮನಿಸಿರ್ಬೋದು. ಅಂದರೆ ಮಾನವೀಯತೆಗೆ ಯಾವುದೇ ಗಡಿ ಇಲ್ಲ, ಯಾವುದೇ ಭಾಷೆ ಧರ್ಮ ಯಾವುದೂ ಇಲ್ಲ ಅಂತಕ್ಕಂಥದ್ದು. ಹಾಗಾಗಿ ಆಗಸ್ಟ್ 19 ವರ್ಲ್ಡ್ ಹ್ಯುಮನಿಟೇರಿಯನ್ ಡೇ, ವಿಶ್ವ ಮಾನವತೆಯ ದಿನವಾಗುತ್ತೆ. ಆಗಸ್ಟ್ 20 ವರ್ಲ್ಡ್ ಮಸ್ಕಿಟೋ ಡೇ, ವಿಶ್ವ ಸೊಳ್ಳೆ ದಿನ. ಮಲೇರಿಯಾ ಮತ್ತು ಎಣ್ಣೆ ಅನಫಿಲಿಸ್ ಸೊಳ್ಳೆಗಳ ನಡುವಿನ ಸಂಪರ್ಕವನ್ನು ಕಂಡುಹಿಡಿದ ಮೊದಲ ವ್ಯಕ್ತಿ ಬ್ರಿಟಿಷ್ ವೈದ್ಯ ಸರ್ ಡೊನಾಲ್ಡ್ ರಾಸ್. ಅವರ ಕೊಡುಗೆಗಳನ್ನು ಸ್ಮರಿಸಲು ಆಗಸ್ಟ್ 20 ವರ್ಲ್ಡ್ ಮಸ್ಕಿಟೋ ಡೇ. 2025 ಥೀಮು ಆಕ್ಸಲರೇಟಿಂಗ್ ದ ಫೈಟ್ ಅಗೇನ್ಸ್ಟ್ ದ ಮಲೇರಿಯಾ ಫಾರ್ ಎ ಮೋರ್ ಈಕ್ವಿಟಬಲ್ ವರ್ಲ್ಡ್ ಅಂತ. ರೊನಾಲ್ಡ್ ರಾಸ್ ಅವರ ಒಂದು ಇನ್ವೆನ್ಷನ್ಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು. RSI KSRP ಪೇಪರಲ್ಲಿ ಇವುಗಳಲ್ಲಿ ಯಾವುದೋ ಒಂದು ಜೀವಿ ಮಲೇರಿಯಾನ್ನು ಉಂಟು ಮಾಡುತ್ತದೆ. ಸೊ ಬ್ಯಾಕ್ಟೀರಿಯಾ, ಫಂಗಸ್, ಪ್ರೊಟೋಜೋವಾ, ವೈರಸ್ ಅಂದರೆ ಪ್ರೊಟೋಜೋವಾ ಆಗುತ್ತೆ. ಸೊ ನೋಡಿ, ಇನ್ನು ಆಗಸ್ಟ್ 20 ಮತ್ತೊಂದು ಡೇ ಹಾರ್ಮೋನಿ ಡೇ ಅಥವಾ ಸದ್ಭಾವನಾ ದಿನ, ಸಾಮರಸ್ಯ ದಿನ. ಎಲ್ಲ ಧರ್ಮಗಳು ಮತ್ತು ಭಾಷೆಗಳಲ್ಲಿ ಜನರಲ್ಲಿ ರಾಷ್ಟ್ರೀಯ ಏಕೀಕರಣ ಮತ್ತು ಕೋಮು ಸೌಹಾರ್ದತೆಯನ್ನು ಉತ್ತೇಜಿಸಲು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಜನ್ಮ ದಿನಾಚರಣೆಯ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 20 ಸದ್ಭಾವನಾ ದಿವಸ್ ಅಥವಾ ಸಾಮರಸ್ಯ ದಿನ, ಹಾರ್ಮೋನಿ ಡೇ. ಅವರ ಮರಣ ದಿನವಾಗಿರ್ತಕ್ಕಂಥ ಮೇ 21 ನ್ಯಾಷನಲ್ ಆ್ಯಂಟಿ ಟೆರರಿಸಮ್ ಡೇ, ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಈ ಮೇ 21 1991ರಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರನ್ನು ಶ್ರೀ ಪೆರಂಬದೂರು ತಮಿಳುನಾಡಿನಲ್ಲಿ ಹತ್ಯೆಗೈಯಲಾಗುತ್ತೆ. ಹಾಗಾಗಿ ಆ ದಿನ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಕೇವಲ ತಮ್ಮ 40ನೇ ವಯಸ್ಸಿನಲ್ಲಿಯೇ ಭಾರತದಾದ್ಯಂತ ಕಿರಿಯ ಪ್ರಧಾನಿಗಳಾಗಿದ್ದರು. 6ನೇ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಕೂಡ 1984ರಿಂದ 89ರವರೆಗೂ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರ ಮರಣ ದಿನ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನ. ಅವರ ಜನ್ಮದಿನ ಹಾರ್ಮೋನಿ ಡೇ ಅಥವಾ ಸಾಮರಸ್ಯ ದಿನ, ಸದ್ಭಾವನಾ ದಿನವಾಗುತ್ತೆ. ಆಗಸ್ಟ್ 23 ನ್ಯಾಷನಲ್ ಸ್ಪೇಸ್ ಡೇ, ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಚಂದ್ರಯಾನ 3ರ ಒಂದು ಸಕ್ಸಸ್ ಏನಾಯಿತು, ಆ ದಿನವನ್ನು ನಾವು 23 ಆಗಸ್ಟು ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. 2025 ಥೀಮು ಆರ್ಯಭಟ ಟು ಗಗನಯಾನ, ಏನ್ಷಿಯಂಟ್ ವಿಸ್ಡಮ್ ಟು ಇನ್ಫೈನೈಟ್ ಪಾಸಿಬಿಲಿಟೀಸ್ ಅಂತ. ನಾನು 676ನೇ ಕ್ಲಾಸಲ್ಲಿ ಭಾರತವು ತನ್ನ ಪ್ರಥಮ ಬಾಹ್ಯಾಕಾಶ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಿಸಿತು ಅಂತ ಒಂದು ಪ್ರಶ್ನೆ ಕೇಳಿದ್ದು ಗ್ರಾಮ ಆಡಳಿತಾಧಿಕಾರಿ VAO ಎಕ್ಸಾಮಲ್ಲಿ. ಸೊ 23 ಆಗಸ್ಟ್ 2024ರಂದು ಮೊಟ್ಟ ಮೊದಲ ಒಂದು ಬಾಹ್ಯಾಕಾಶ ದಿನವನ್ನು ಆಚರಣೆ ಮಾಡಿದ್ವಿ. ಇದು 2ನೇ ಬಾಹ್ಯಾಕಾಶ ದಿನವಾಗುತ್ತೆ. ಓಕೆ, ನೆಕ್ಸ್ಟು ಆಗಸ್ಟ್ 24ರಿಂದ ಆಗಸ್ಟ್ 28ರವರೆಗೆ 2025ರಲ್ಲಿ ವರ್ಲ್ಡ್ ವಾಟರ್ ವೀಕ್ ಅಥವಾ ವಿಶ್ವ ಜಲ ಸಪ್ತಾಹವನ್ನು ಆಚರಣೆ ಮಾಡಿದ್ವಿ. 1991ರಿಂದ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ ಅವರು ವಿಶ್ವ ಜಲ ಸಪ್ತಾಹವನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇದ್ದಾರೆ. ಇದು ನೀರಿನ ಮಹತ್ವದ ಬಗ್ಗೆ ಒಂದಷ್ಟು ಇಂಪಾರ್ಟೆನ್ಸನ್ನು ಹೇಳ್ಕೊಡುತ್ತೆ. 2025ರ ಥೀಮು ವಾಟರ್ ಫಾರ್ ಕ್ಲೈಮೇಟ್ ಆ್ಯಕ್ಷನ್. ವಾಟರ್ ಫಾರ್ ಕ್ಲೈಮೇಟ್ ಆ್ಯಕ್ಷನ್ ವರ್ಲ್ಡ್ ವಾಟರ್ ವೀಕ್ 24 ಆಗಸ್ಟು 28 ಆಗಸ್ಟ್ 2025. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ವಾಟರ್ ಇನ್ಸ್ಟಿಟ್ಯೂಟ್ SIWI ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಆಗಸ್ಟ್ 29 ನ್ಯಾಷನಲ್ ಸ್ಪೋರ್ಟ್ಸ್ ಡೇ, ರಾಷ್ಟ್ರೀಯ ಕ್ರೀಡಾ ದಿನ. ಭಾರತದ ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಆಗಸ್ಟ್ 29 1905ರಂದು ಜನಿಸಿದ್ರು. ಅವರ ಜನ್ಮದಿನ ಭಾರತದಲ್ಲಿ ಸ್ಪೋರ್ಟ್ಸ್ ಡೇ, ರಾಷ್ಟ್ರೀಯ ಕ್ರೀಡಾ ದಿನವಾಗುತ್ತೆ. ಅವರ ಹೆಸರಲ್ಲಿ ಹಿಂದೆ ಏನು ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ನೀಡ್ತಾ ಇದ್ವಿ, ಅದನ್ನು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಬದಲಾವಣೆ ಮಾಡಿದ್ದೀವಿ. 1991-92ರಿಂದ ಕೊಡ್ತಾ ಬರ್ತಾ ಇದ್ದೀವಿ. 25 ಲಕ್ಷ ರೂಪಾಯಿ ಪ್ರೈಸ್ ಮನಿ ಕೂಡ ಇದೆ. ಸೊ ಇತ್ತೀಚೆಗೆ ಯಾರಿಗೆ ಕೊಟ್ಟಿದ್ರು ಅಂತ ಕೂಡ ನೋಡ್ಬೋದು. ಮನು ಭಾಕರ್, ಪ್ರವೀಣ್ ಕುಮಾರ್, ಹರ್ಮನ್ಪ್ರೀತ್ ಸಿಂಗ್, ಗುಕೇಶ್ ದೊಮ್ಮರಾಜು 2024ನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದರು. ಓಕೆ, ಸೊ ಇಷ್ಟು ಒಟ್ಟಾರೆಯಾಗಿ ಕ್ಲಾಸ್ ನಂಬರ್ 897 ಮತ್ತು ಆಗಸ್ಟ್ 2025ರ ಇಂಪಾರ್ಟೆಂಟ್ ಡೇಸ್ ಆ್ಯಂಡ್ ಥೀಮ್ಸ್ ಆಗಿತ್ತು.
ಆದಷ್ಟು ಎಲ್ಲವನ್ನು ಕನ್ಸಾಲ್ಟೇಟ್ ಮಾಡಿ ಕೊಡ್ತಕ್ಕಂಥ ಪ್ರಯತ್ನ. ಆದರೂ ಕೂಡ ಒಂದಷ್ಟು ಯಾವುದಾದ್ರೂ ಮಿಸ್ ಆಗಿದ್ದರೆ ಕಮೆಂಟ್ ಮೂಲಕ ಕೆಳಗಡೆ ಕಮೆಂಟಲ್ಲಿ ಹಾಕಿ, ಮುಂದಿನ ಒಂದು ವಿಡಿಯೋಗಳಲ್ಲಿ ಅದನ್ನು ಆ್ಯಡ್ ಮಾಡೋಣ. ಜೊತೆಗೆ ಯಾರಾದರೂ ವಿಡಿಯೋ ನೋಡ್ತಕ್ಕಂಥವ್ರು ಕಮೆಂಟ್ ಸೆಕ್ಷನ್ ಕೂಡ ನೋಡಿ, ಅಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ, ಯಾವುದೋ ಡೇಸ್ ಆ್ಯಂಡ್ ಥೀಮಲ್ಲಿ ಥೀಮು ಚೇಂಜ್ ಆಗಿರ್ಬೋದು, ನಾವು ಎಷ್ಟೇ ಸರ್ಚ್ ಮಾಡಿದ್ರೆ ನಮಗೆ ಗೊತ್ತಾಗದೇ ಇರ್ಬೋದು, ಅಥವಾ ಯಾವುದೋ ಒಂದು ಡೇಸ್ ಆ್ಯಂಡ್ ಥೀಮನ್ನು ಮಿಸ್ ಮಾಡಿರ್ಬೋದು. ಅವೆಲ್ಲವನ್ನು ಕನ್ಸಲ್ಟೇಟ್ ಮಾಡಿ ಇಂಪ್ರೂವ್ ಆಗ್ತಾ ಹೋಗ್ತಕ್ಕಂಥದ್ದು, ಒಟ್ಟಾರೆಯಾಗಿ ನಿಮಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೆ ಇರ್ತಕ್ಕಂಥದ್ದು ಅಷ್ಟೇ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.